ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ಸೂಪರ್ ಆಗಿರುವಂಥ ಕ್ರಿಸ್ಪಿ ಆಗಿರುವಂಥ ಇನ್ನೂ ಒಂದು ಸ್ನ್ಯಾಕ್ಸ್ ರೆಸಿಪಿ ನಾನು ತೊಗೊಂಬಂದಿನಿ. ಈ ಥಂಡಿಗೆ ಎಷ್ಟು ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡ್ರು ನಾವು ಕಡಿಮೆನೇ ಆಗುತ್ತೆ. ಇದನ್ನ ಡಬ್ಬದಾಗ ತುಂಬಿಟ್ಕೊಂಡ್ಬಿಟ್ರೆ ನಮಗೆ ಯಾವಾಗ ಬೇಕಾವಾಗ ತಿನ್ನೋದಕ್ಕೆ ನಮಗೆ ಚೆನ್ನಾಗತ್ತೆ. ಆಮೇಲೆ ಟೀ ಜೊತೆಗಂತೂ ಇನ್ನೂ ಸೂಪರ್ ಆಗಿರ್ತಾವೆ. ಇದು ಏನು ಖಾರಿ ರೆಸಿಪಿನ ನಾನು ಇವತ್ತು ನಿಮ್ಗೆ ಮಾಡಿ ತೋರಿಸಿದ್ದೀನಿ. ಹೆಂಗೆ ಮಾಡಿದೆ ಮತ್ತು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಲಿ ಎಷ್ಟು ಕ್ರಿಸ್ಪಿಯಾಗಿ ಬಂದಾವಂತ ಅಂತ ಹೇಳಿದ್ರೆ ನಾನಿಲ್ಲಿ ಮೂರು ತೋರಿಸೋದ್ರಾಗ ಆಮೇಲೆ ಅದನ್ನು ಮುರಿದಾಗ ಅದ್ರ ಲೇಯರ್ ಬರುತ್ತಲ್ಲ ಅದನ್ನು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಸರ್ತಿ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿರಿ ಅಂತ ಹೇಳ್ತೀನಿ. ಬರ್ರಿ ಹೆಂಗೆ ಮಾಡಿದೆ ಅಂತ ಹೇಳಂದು ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಒಂದು ಪಾತ್ರೆ ತೊಗೊಂಡಿವಿ. ಪಾತ್ರೆಗೆ ನಾನು 2 ಬಟ್ಲಷ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದಿ. ಗೋಧಿ ಹಿಟ್ಟಿಗೆ ನಾವಿಲ್ಲಿ ಯಾವುದೇ ರೀತಿ ಚಿರೋಟಿ ರವೆ ಆಗಲಿ ಮೈದಾ ಹಿಟ್ಟಾಗಲಿ ಯಾವುದನ್ನು ನಾನಿಲ್ಲಿ ಹಾಕ್ತಾ ಇಲ್ಲ. ಒಳ್ಳೆ ಆರೋಗ್ಯಕರವಾದಂಥ ಒಂದು ಟೇಸ್ಟಿಯಾಗಿರುವಂಥ ಇಲ್ಲಿ ಖಾರಿ ನಾನು ನಿಮಗೆ ಮಾಡಿ ನಾನು ತೋರ್ಸಾಕೊಂತೀನಿ. ಇದಕ್ಕೆ 2 ಬಟ್ಲಷ್ಟು ಗೋಧಿ ಹಿಟ್ಟು ಮತ್ತು 1 ಸ್ಪೂನಷ್ಟು ಜೀರಿಗೆ ಮತ್ತು 1 ಸ್ಪೂನಷ್ಟು ಅಜ್ವಾಯಿನ್ ತೊಗೊಂಡಿನಿ. ಅಜ್ವಾಯಿನ ಕೈಯಲ್ಲಿ ತಿಕ್ಕೊಂಡಿದ್ದಿ. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದಿಲ್ಲ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾವು ಕೈಯಲ್ಲೇ ಇದನ್ನ ಕಲಿಸ್ಬೇಕಾಗತ್ತೆ. ಎಣ್ಣೆ, ಉಪ್ಪು ಮತ್ತು ಜೀರಿಗೆ ಎಲ್ಲ ಮಿಕ್ಸ್ ಆಗಂಗೆ ಕಲಿಸಿ ಸ್ವಲ್ಪನೇ ನೀರು ಹಾಕ್ಕೊಂಡು ಅದು ಕೈಯಾಗಿ ನಾವು ಉಂಡೆ ಮಾಡಿದರೆ ಉಂಡೆ ಆಗಬೇಕು. ಅಷ್ಟು ರೀತಿ ನಾವು ಇದನ್ನು ಕಲಿಸ್ಕೋಬೇಕಾಗತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ಚೂರು ಎಣ್ಣೆ ಏನಾದರೂ ಕಡಿಮೆ ಬಿದ್ದರೆ ನೀವು ಕಡಿಮೆ ಒಂದು ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೋಬೋದು. ಹಾಕ್ಕೊಂಡು ಅಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡು ಇದನ್ನ ಗಟ್ಟಿಯಾಗಿ ನಾವು ಕಲಿಸ್ಬೇಕಾಗತ್ತೆ. ತೀರಾ ತೆಳ್ಳಗೆ ಕಲಿಸ್ಕೊಂಡು ಹಾಕೋಬೇಡ್ರಿ. ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೂ ನೀವು ಕಲಿಸಬಾರ್ದು. ಅದಕ್ಕಿಂತ ಚೂರು ಗಟ್ಟಿಯಾಗಿ ನೋಡ್ರಿ ಈ ರೀತಿಯಾಗಿ ಕಲಿಸಿದ್ರಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ನಮಗೆ. ತೀರಾ ಇದಾತಂದ್ರೆ ನಾವು ಚಪಾತಿ ಹಿಟ್ಟಿನ ಹದಕ್ಕೆ ಪುರಿ ಹಿಟ್ಟಿನ ಹದಕ್ಕೆ ನಾವು ಕಲಿಸ್ಕೊಂಡ್ವಿ ಏನಾಗುತ್ತೆ ಅದು ಅಷ್ಟು ಕ್ರಿಸ್ಪಿಯಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊರಿ. ಈಗ ನಾನು ಇದಕ್ಕೊಂದು ಸಾಟಿನ ರೆಡಿ ಮಾಡ್ಕೊಳಕೊಂತೀನಿ. ಅದನ್ನು ಕಲಿಸಿ ಮುಚ್ಚಿಟ್ಟಿನಿ. ಅದನ್ನು ಮುಚ್ಚಿಡಬೇಕು ಅಂತ ಏನಿಲ್ಲ. ಈ ಒಂದು ಸ್ವಲ್ಪ ಸಾಟಿ ಮಾಡ್ಕೊಳೋ ಮಟ್ಟ ಮುಚ್ಚಿಟ್ರೆ ಸಾಕು ನಿಮಗೆ. ಒಂದು 2 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿವಿ. 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೊಂಡಿನಿ. ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿನಿ. ಅಲ್ಲಿ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಎಲ್ಲಿವರೆಗೂ ಮಿಕ್ಸ್ ಮಾಡಬೇಕು ನಾನು ಅದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ. ಈ ಕಾರ್ನ್ಫ್ಲೋರ್ ಯಾಕೆ ಹಾಕೊಂಡಿವಪ್ಪ ನಮ್ಮ ಅಂತಂದ್ರೆ ಈ ನಾವೇನು ಚಪಾತಿ ಮಾಡಿ ಅದಕ್ಕೆ ಹಚ್ತೀವಲ್ಲ ಅವಾಗ ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರ್ತಾವೆ ನಮ್ಮ ಖಾರಿ. ಅದಕ್ಕೋಸ್ಕರ ಇಲ್ಲಿ ನಾನು ಕಾರ್ನ್ಫ್ಲೋರನ್ನ ಯೂಸ್ ಮಾಡ್ಕೊಂಡಿನಿ. ನೋಡಿರಿ ಈ ರೀತಿ ಅದಕ್ಕೆ ನಾವು ತುಪ್ಪ ಹಾಕಿ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲೊಂದು ಸ್ವಲ್ಪ ನಾವು ಜಾಸ್ತಿ ಮಾಡ್ಕೊಂಡಿವಿ, ಹಂಗೆ ಒಂದು ಸ್ವಲ್ಪ ಜಾಸ್ತಿ ಹಿಟ್ಟನ್ನು ಹಾಕ್ಕೊಂಡಿವಿ. ಕಡಿಮೆ ಮಾಡ್ಕೊಳ್ಳೋದಾದ್ರೆ ನೀವು 1 ಸ್ಪೂನಷ್ಟು ಹಾಕ್ಕೊಂಡು ನೀವು ಅದನ್ನ ಸಾಟಿ ಮಾಡಿ ಇಟ್ಕೋಬೋದು. ಆಮೇಲೆ ನಾವು ಮೊದಲಿಗೆ ಹಿಟ್ಟು ಕಲಿಸಿದ್ವಲ್ಲ, ಹಿಟ್ಟು ಕಲಿಸೋವಾಗ ನಾವು ಜಾಮೂನ್ ಹಿಟ್ಟನ್ನು ನಾವು ಕಲಿಸ್ತೀವಲ್ಲ ಆ ರೀತಿ ನಾವು ಕಲಿಸ್ಬೇಕಾಗತ್ತೆ. ಚೆನ್ನಾಗಿ ನಾವು ಚಪಾತಿನ ಕಲಿಸ್ತೀವಲ್ಲ ಆ ರೀತಿ ನಾದಿ ಕಲಿಸಬಾರ್ದು. ಅಂದಾಗವು ಲೇಯರ್ ಬರೋಂಗಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾವು ಜಾಮೂನನ್ನು ಕಲಿಸ್ತೀವಲ್ಲ ಆ ರೀತಿ, ಜಾಮೂನ್ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ನಾವು ಕೈಯಲ್ಲಿದ್ದನ್ನ ಹಿಟ್ಟನ್ನು ಕಲಿಸಿ ರೆಡಿ ಮಾಡಿಟ್ಕೋಬೇಕು. ಮತ್ತು ಇಲ್ಲಿ ನಾನು ಉಳ್ಳಿ ಮಾಡಿಲ್ಲ. ನೋಡ್ರಿ ಈ ರೀತಿ ಹಿಟ್ಟು ಮಾಡಿಟ್ಟುಕೊಂಡು ಚಾಕುಲಿ ಕಟ್ ಮಾಡಿಕೊಂಡು ಇದನ್ನು ನಾನು ಉಳ್ಳಿ ಮಾಡ್ಕೊಂಡಿನಿ. ನೋಡ್ರಿ ಈ ರೀತಿ ಜಾಸ್ತಿ ನಾವು ಪ್ರೆಸ್ ಮಾಡಿ ನಾವು ಇದನ್ನ ಉಳ್ಳಿ ಮಾಡೋಂಗಿಲ್ಲ. ಕಟ್ ಮಾಡಿ ನೋಡ್ರಿ ಈ ರೀತಿಯಾಗಿ ಲೇಯರ್ ಆಗಿ ಬರ್ತಾವೆ ನಮಗೆ. ನಾವು ಕಟ್ ಮಾಡಿದ್ರೆ ನಾವು ಉದ್ದಕ್ಕೆ ನಾವು ಚಪಾತಿ ಉದ್ದಕ್ಕೆ ನಾವು ಉದ್ದಿ ಉಂಡೆ ಮಾಡ್ಕೊತೀವಲ್ಲ ಅವಾಗ ಅದೇನಾಗುತ್ತೆ ಕ್ರಿಸ್ಪಿ ಲೇಯರ್ ಬರೋಂಗಿಲ್ಲ. ಅದಕ್ಕೋಸ್ಕರ ಈ ರೀತಿ ಚಾಕುಲೆ ಕಟ್ ಮಾಡ್ಕೊರಿ. ಚಾಕುಲೆ ಕಟ್ ಮಾಡಿಕೊಂಡು ಈ ರೀತಿ ನೀವು ಉಳ್ಳಿ ಮಾಡಿ ಇಟ್ಕೋಬೇಕು. ಇಟ್ಕೊಂಡಾದ ನಂತರ ನಾವು ಇದನ್ನ ಲಟ್ಟಿಸ್ಬೇಕಾಗತ್ತೆ. ಹಿಟ್ಟು ಹಚ್ಚಿ ನಾವು ಇದನ್ನ ಲಟ್ಟಿಸ್ಕೊಳ್ಳೋಣ. ಇದನ್ನ ನಮ್ಮ ಸುಮಾ ಲಟ್ಸಾಕೊಂತಾಳ. ನಾನು ಒಂದು ಸ್ವಲ್ಪ ತಾಯಿ ಮನೆಗೆ ಬಂದೀನಿ, ಇಲ್ಲಿಗೆ ಅಮ್ಮನ ಮನೆಗೆ ಬಂದೀನಿ. ಅಲ್ಲೇ ನಾ ಈ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ನೋಡಿರಿ ಎಷ್ಟು ತೆಳ್ಳಗಾಗುತ್ತೋ ಅಷ್ಟು ತೆಳ್ಳಗೆ ನೀವು ಈ ಚಪಾತಿನ ಲಟ್ಟಿಸ್ಬೇಕಾಗತ್ತೆ. ದಪ್ಪ ಲಟ್ಸಿದ್ರೆ ಏನಾಗತ್ತೆ ನಾವು ಮತ್ತೆ ಲೇಯರ್ ಒಂದ್ರ ಮೇಲೆ ಒಂದು ಚಪಾತಿನ ಹಾಕ್ತೀವಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತೆಳ್ಳಗೆ ನಾವು ಈ ಚಪಾತಿನ ನಾವು ಲಟ್ಸ್ಕೋಬೇಕಾಗತ್ತೆ. ನೋಡ್ರಿ ನಮ್ಮ ಕೈ ಅಂಗೈ ಕಾಣಬೇಕು. ಕೆಳಗೆ ನಾವು ಲಟ್ಟಿಸಿದಾಗ ಕೈಯಲ್ಲಿ ಹಿಡಿದಾಗ ನಮಗೆ ಅಂಗೈ ಕಾಣಬೇಕು. ಅಷ್ಟು ನೋಡ್ರಿ ಇಷ್ಟು ತೆಳ್ಳಗಂದ್ರೆ ಅಷ್ಟು ತೆಳ್ಳಗೆ ನೀವು ಎಷ್ಟು ತೆಳ್ಳಗೆ ಲಟ್ಟಿಸ್ಕೊತೀರಿ ಅಷ್ಟು ಚೆನ್ನಾಗಿ ನಮ್ಮ ಈ ಖಾರಿ ಬರ್ತಾವೆ. ಅದಕ್ಕೋಸ್ಕರ ಈಗ ಒಂದ್ರ ಮೇಲೆ ಒಂದು ಹಾಕಕ್ಕೆ ನಾವು ಏನು ಮಾಡ್ತೀವಿ, 8 ಉರುಳಿ ಬಂದವಲ್ಲ 8 ನಾವಿಲ್ಲಿ ಲಟ್ಟಿಸ್ಕೊಂಡು ಚಪಾತಿನ ರೆಡಿ ಮಾಡಿ ಇಟ್ಕೊತೀವಿ. ನೋಡ್ರಿ ಈ ರೀತಿ ಒಂದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡು ಅಷ್ಟೂ ನಾವೀಗ ಲಟ್ಟಿಸ್ಕೊಂಡು ಇಟ್ಕೊಂಡಿವಿ. ನೋಡ್ರಿ 8 ಚಪಾತಿ ನಾವು ಇಲ್ಲಿ ಮಾಡಿ ಇಟ್ಕೊಂಡಿವಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ನೋಡ್ರಿ. ಜೀರಿಗೆ ಮತ್ತು ಅಜ್ವೈನ ಒಂದು ಸ್ವಲ್ಪ 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ಎಷ್ಟು ತೊಗೊಂಡೋಗಿದ್ದಾವೆ. ನಿಮಗೆ ಬೇಕಿದ್ರೆ ಜಾಸ್ತಿ ಹಾಕೋವಂದ್ರೆ ನೀವು ಕಡಿಮೆನೂ ನೀವು ಹಾಕ್ಕೋಬೋದಿಲ್ಲ. ಇದಕ್ಕೆ ನಾನು ಏನು ಮಾಡ್ತೀನಿ ಒಂದೊಂದು ಚಪಾತಿನ ಹಾಕ್ಕೊತೀನಿ. ಚಮಚೆಲೆ ಹಚ್ಚಿದ್ರೆ ಇದು ಸಾಟಿಗೆ ಕರೆಕ್ಟ್ ಚೆನ್ನಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ನಾನು ಕೈಲಿಂದಾನೇ ಇಲ್ಲಿ ಎಲ್ಲ ಕಡೆ ನಾನು ಸ್ಪ್ರೆಡ್ ಮಾಡ್ಕೊತೀನಿ. ನೋಡಿರಿ ಪೂರ್ತಿಯಾಗಿ ಎಲ್ಲ ಕಡೆ ನಾವು ಒಂದು ಸ್ವಲ್ಪನೂ ಜಾಗ ಬಿಡ್ದಂಗೆ ಎಲ್ಲ ಕಡೆ ನಾನು ಈ ಸಾಟಿನ ಹಚ್ಕೊತೀನಿ. ಹಚ್ಕೊಂಡು ಒಂದ್ರ ಮೇಲೆ ಒಂದು ಹಾಕ್ತೀನಿ. ಈ ಪೂರ್ತಿಯಾಗಿ ಇದನ್ನ ಹಚ್ಕೊಂಡಾದ್ಮೇಲೆ ಒಂದು ಚಪಾತಿ ಆಯಿತು, ಅದ್ರ ಮೇಲೆ ಇನ್ನೊಂದು ಚಪಾತಿನ ಹಾಕ್ತೀನಿ. ಹಾಕಿ ಅದ್ರ ಮೇಲೂ ನಾನು ನೋಡ್ರಲ್ಲ ಈ ರೀತಿ ಇದ್ರ ಮೇಲೂ ಪೂರ್ತಿಯಾಗಿ ಈ ಸಾಟಿನ ಹಚ್ಕೋಬೇಕಾಗತ್ತೆ. ಭಾಳ ಚೆನ್ನಾಗಿ ಬಂದಿವೆ. ಭಾಳ ಈಗ ಥಂಡಿಗಂತೂ ಎಷ್ಟು
ಎಷ್ಟು ನಾವು ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡ್ರು ಕಡಿಮೆನೇ ಆಗುತ್ತೆ, ಎಷ್ಟು ತಿಂದರೂ ನಾವು ಖಾಲಿ ಆಗ್ತಾನೆ ಇರ್ತಾವೆ. ಅದಕ್ಕೋಸ್ಕರ ಈ ರೀತಿ ನೀವು ಮಾಡಿ ಡಬ್ಬದಾಗ ತುಂಬಿಟ್ಕೊಂಡ್ರೆ ಆರಾಮಾಗಿ ತಿಂಗಳಗಟ್ಟಲೆ ನೀವು ಇದನ್ನ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ಭಾಳ ಇಷ್ಟ ಆಗ್ತಾವೆ. ಮತ್ತು ನಾನು ಮತ್ತೂ ಒಂದು ಚಪಾತಿನ ಹಾಕ್ಕೊಂಡೆ, ಅದ್ರ ಮೇಲೂ ನಾನು ಈ ಲೇಯರನ್ನು ಮತ್ತು ಸಾಟಿನ ಹಚ್ಕೊಂಡು ನಾನು ಯಾವ ರೀತಿ ಮಡಿಸ್ತೀನಿ ಅದೇ ರೀತಿಯಾಗಿ ನೀವು ಮಡಚ್ಕೋರಿ, ಅಂದರೆ ನಿಮಗೆ ಲೇಯರ್ ಚೆನ್ನಾಗಿ ಬರ್ತಾವೆ. ನೋಡ್ರಿ, ಒಂದು ಮಡಿಕೆ ಹಾಕ್ಕೊಂಡೆ, ಮತ್ತು ಅದ್ರ ಮೇಲೂ ನಾನು ಸಾಟಿ ಹಚ್ಕೊಂಡು ಮತ್ತೆ ಇನ್ನೊಂದು ಮಡಿಕೆ ಹಾಕ್ಕೊಂಡೆ, ಅದ್ರ ಮೇಲೂ ಸಾಟಿ ಹಚ್ಕೊತೀನಿ, ಮತ್ತು ಇನ್ನೊಂದು ಈ ಕಡೆ ಒಂದು ಮಡಿಕೆ ಆ ಕಡೆ ಒಂದು ಮಡಿಕೆ ಹಾಕ್ಕೊಂಡು ನೋಡ್ರಿ ಈ ರೀತಿ ಪೂರ್ತಿಯಾಗಿ ಹಾಕ್ಕೋಬೇಕು. ಮತ್ತು ಅಲ್ಲೂ ನಾನು ಏನು ಸಾಟಿನ ಹಚ್ಕೊತೀನಿ ಮತ್ತು ಮಡಿಕೆ ಮಾಡ್ತೀನಿ. ಈ ರೀತಿ ಬಾಕ್ಸ್ ರೀತಿಯಾಗಿ ನಮಗೆ ಈ ಚಪಾತಿದು ಇದು ಬರುತ್ತೆ ನೋಡ್ರಿ. ಈ ರೀತಿಯಾಗಿ ನಾವನ್ನ ಮಡ್ಚ್ಕೋಬೇಕಾಗತ್ತೆ. ಮಡ್ಚ್ಕೊಂಡು ನಾನು ಅದನ್ನ ರೆಡಿ ಮಾಡಿ ಇಟ್ಕೊಂಡೆ. ನಾನು ಎರಡೂ ಚಪಾತಿನ ರೆಡಿ ಮಾಡಿ ಇಟ್ಕೊತೀನಿ. ಇಲ್ಲಿ ನೋಡ್ರಿ, ಇದು ಜಗಳ ಮಾಡಕೊಂತೈತೆ, ನಾನು ಮಾತಾಡ್ತೀನಿ ಅಂತ ಹೇಳೋದು ಒಂಚೂರು ಆಕಿ ಮಾತು ಕೇಳಿ. ಹಾಯ್ ಅನ್ ಹಾಯ್ ಬೇಡ, ಇಲ್ಲಿ ನೋಡಿಲ್ಲೇ, ಇಲ್ಲಿ ನೋಡಿ, ನೀನು ಹಾಯ್ ಅಂತ ಹೇಳ್ಬೇಕು. ಇದ್ರಾಗ ಇಲ್ಲಿ ನೋಡ್ಬೇಕು. ಸಮನ್ವಿ ಅಂತ ಹೇಳಿ ತಮ್ಮನ ಮಗಳು ಎಷ್ಟು ನಾನಿಲ್ಲಿ ವಿಡಿಯೋ ಮಾಡೋಕೆ ಕುಂದ ತಕ್ಷಣ ಬಂದು ಅಲ್ಲಿ ಗಾಲಿ ಹಾಕ್ಕೊಂಡು ನಿಂತ್ಕೊಂಡಾಳ. ನನಗೆ ವಿಡಿಯೋ ಮಾಡ್ಕೊಂಡು ನಾನು ಮಾತಾಡ್ತೀನಿ, ಹಾಯ್ ಅಂತ ಹೇಳ್ತೀನಿ, ಹಾಯ್ ಫ್ರೆಂಡ್ಸ್ ಅಂತ ನಿಂತ್ಕೊಂಡಿಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಮಾತಾಡಿಸಿದೆ. ಇಲ್ಲಿ ನೋಡ್ರಿ, ನಾನು ಎರಡೂ ಅದನ್ನು ಬಾಕ್ಸ್ ರೀತಿ ನಾನು ರೆಡಿ ಮಾಡಿಕೊಂಡು ಒಂದು ಪೇಪರ್ ತೊಗೊಂಡು ಇದನ್ನ ನಾನು ಮಡಿಚಿ, ಇದು ಪೇಪರ್ ಯಾಕೆ ಮುಸುತ್ತೀವಪ್ಪ ಅಂದ್ರೆ ನಾವು ಫ್ರಿಜ್ನಾಗ ಇಡ್ಬೇಕಿದ್ದು ಒಂದು 2 ರಿಂದ 5 ನಿಮಿಷ ನಾವು ಫ್ರಿಜ್ನಾಗ ಇಡ್ಬೇಕಾಕತಿ. ಅಂದ್ರೆ ಅದು ಮತ್ತೆ ಅಲ್ಲಿ ಫ್ರಿಜ್ನಾಗ ಇಟ್ಟರೆ ಒಂದು ಸ್ವಲ್ಪ ಆರ್ದಂಗೆ ಆಗಬಾರ್ದು, ಗಟ್ಟಿ ಆಗಬಾರ್ದಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಪೇಪರ್ನಾಗ ಸುತ್ತಿ ಒಂದು 2 ನಿಮಿಷ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ಭಾಳ ಹೊತ್ತೇನು ಇಟ್ಕೊಂಡಿಲ್ಲ. ಇದನ್ನು ಯಾಕೆ ಫ್ರಿಜ್ನಾಗ ಇಡಬೇಕು ಅಂದ್ರೆ ನಾವು ತುಪ್ಪ ಮತ್ತು ಹಿಟ್ಟು ಅದನ್ನ ಸಾಟಿ ಹಚ್ಕೊಂಡಿರ್ತೀವಲ್ಲ, ಅದು ಗಟ್ಟಿ ಆಗುತ್ತೆ ಒಳಗೆ. ಅದಕ್ಕೋಸ್ಕರ ಸೆಟ್ ಆಗುತ್ತೆ. ಅದಕ್ಕೋಸ್ಕರ ನಾವು ಒಂದು 2 ರಿಂದ 5 ನಿಮಿಷ, 2 ನಿಮಿಷ ಇಲ್ಲ ಒಂದು 5 ನಿಮಿಷ ಇಟ್ಟರು ನಿಮಗೆ ನಡಿತೈತಿ. ಹಿಟ್ಟು ಮತ್ತು ಭಾಳ ಚಪಾತಿ ಉದ್ದಾಕ ನಮಗೆ ಕಷ್ಟ ಆಗಬಾರ್ದಲ್ಲ, ಅದಕ್ಕೋಸ್ಕರ ಒಂದು 2 ನಿಮಿಷ ಅಷ್ಟೇ ನಾನು ಇಟ್ಕೊಂಡು ತೆಕ್ಕೊಂಡಿವಿ. ಯಾಕಂದ್ರೆ ಸ್ವಲ್ಪ ಗಟ್ಟಿನ ಆಗುತ್ತೆ ಅದು ನಾವು ಉದ್ದೋಬೇಕಾರ. ಈ ರೀತಿ ನೋಡ್ರಿ. ಆಮೇಲೆ ಜಾಸ್ತಿ ಪ್ರೆಸ್ ಮಾಡಿ ಉದ್ದಕ್ಕೆ ಹೋಗ್ಬೇಡ್ರಿ. ಜಾಸ್ತಿ ಪ್ರೆಸ್ ಮಾಡಿ ಉದ್ದಿದ್ರೂ ಅದು ಲೇಯರು ಕಡಿಮೆ ಆಗಿ ಬರ್ತೈತಿ. ಒಂದು ಸರ್ತಿ ಮಾಡಿರಿ, ಒಂದು ಸರ್ತಿ ಯಾವುದಾದ್ರು ನಾವು ರೆಸಿಪಿ ಮಾಡಿದಾಗ ಒಂದು ಸರ್ತಿ ಕೆಟ್ಟತು ಅಂದ್ರೆ ಮತ್ತೆ ಹೊಳ್ಳಿ ನಾವು ಅದನ್ನ ಇನ್ನೊಂದು ಸರ್ತಿ ಮಾಡಿದಾಗ ಅದಕ್ಕೆ ಕರೆಕ್ಟಾಗೇ ಬರ್ತೈತಿ. ಅದಕ್ಕೋಸ್ಕರ ಟ್ರೈ ಮಾಡಿರಿ. ಟ್ರೈ ಮಾಡಿದಾಗ ಒಂದು ಸರ್ತಿ ಗಟ್ಟಿ ಆಗ್ಬೋದು, ಒಂದು ಸರ್ತಿ ಕ್ರಿಸ್ಪಿಯಾಗಿ ಬರ್ಬೋದು. ಒಂದು ಸರ್ತಿ ನಾವೇನು ಟ್ರೈ ಮಾಡ್ತಾ ಇರಬೇಕು. ಟ್ರೈ ಮಾಡ್ತಾ ಇದ್ದಾಗ ನಮಗೆ ರೆಸಿಪಿಗಳು ಭಾಳ ಚೆನ್ನಾಗಿ ನಾವು ಮಾಡ್ಬೋದು. ಅದಕ್ಕೋಸ್ಕರ ಟ್ರೈ ಮಾಡಿರಿ. ಆಮೇಲೆ ಇದು ಭಾಳ ಈಸಿ ಐತಿ, ನಿಮಗೇನು ಭಾಳ ಕಷ್ಟ ಆಗಂಗಿಲ್ಲ ಇದು ಮಾಡೋಕೆ. ನೋಡಲ್ಲ ನಾನು ಆಮೇಲೆ ಇಷ್ಟು ದಪ್ಪ ನಮಗಿದು ನಾವು ಕಟ್ ಮಾಡ್ಕೊಂಡೀನಿ. ಈ ರೀತಿಯಾಗಿ ನೋಡಿರಿ, ಇಷ್ಟು ದಪ್ಪ ಲಟ್ಟಿಸ್ಕೋಬೇಕು. ನಾವು ಇದನ್ನ ತೀರ ತೆಳ್ಳಗೆ ಲಟ್ಟಿಸ್ಕೋಬಾರ್ದು. ಈ ರೀತಿ ಚೌಕಾಗಿ ನಾವು ಕಟ್ ಮಾಡಿಕೊಂಡು, ನಿಮ್ಮನೆ ತೀರ ಸಣ್ಣ ಬಾಕ್ಸನ್ನು ಕಟ್ ಮಾಡ್ಕೊಂಡು ಹೋಗ್ಬೇಡ್ರಿ. ತೀರ ಸಣ್ಣ ಬಾಕ್ಸ್ ಆದ್ರೂ ನಮಗೆ ಲೇಯರಲ್ಲಿ ಬರೋಂಗಿಲ್ಲ. ಒಂಚೂರು ದೊಡ್ಡ ನಾವು ಇದನ್ನ ಕಟ್ ಮಾಡಿಕೊಂಡು ಉಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿನಿ. ಈ ಕಡೆ ಎಣ್ಣೆ ಕಾಯಿಗೆ ಇಟ್ಕೊಂಡಿದ್ವಿ. ಎಣ್ಣೆ ಕಾಯಿಗೆ ಇಟ್ಕೊಂಡು ಅದು ಪೂರ್ತಿಯಾಗಿ ತಳದಾಗ ನಾವು ಬಿಡಬೇಕು. ಜಾಸ್ತಿ ಎಣ್ಣೆನ ನಾವು ಕಾಸ್ಕೋಬಾರ್ದು. ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪನೇ ಕಾಯಿಸ್ಕೊಂಡು ಇವಕ್ಕೆ ನಾನು ಹಾಕಿದ ಮೇಲೆ ತಳದಾಗ ಕುಂದಿರ್ಬೇಕು. ಸಾವಕಾಶವಾಗಿ ಮೇಲೆ ನಮಗೆ ತೇಲಿ ಬರಬೇಕು. ಅಂದಾಗ ಏನಾಗುತ್ತೆ, ನಮಗೆ ಕ್ರಿಸ್ಪಿಯಾಗಿ ಇವು ಬರ್ತಾವೆ. ಆಮೇಲೆ ಲೇಯರ್ ಬರ್ತಾವೆ ನೋಡ್ರಿ. ಎರಡು ಕಡೆನೇ ಗೋಲ್ಡನ್ ಬ್ರೌನ್ ಬರೋ ರೀತಿ ನಾವು ಇವನ್ನ ಕರ್ಕೊಂಡು ತಕ್ಕೋಬೇಕಾಕತಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಲರು ಕಾಣಿಸ್ತಾವು. ಸೂಪರ್ ಆಗೈತೆ ಅಂತ ಹೇಳಾಕೊಂತಾಳೆ ಈಗ. ಭಾಳನೇ ಮಾತಾಡ್ತಿದ್ದೆ, ಭಾಳ ಚಂದ ಮಾತಾಡ್ತೈತಿ ನೋಡ್ರಿ. ಈ ರೀತಿ ನಾವು ಗೋಲ್ಡನ್ ಬ್ರೌನ್ ಆಗೋವರೆಗೂ ನಾವನ್ನ ಕರ್ಕೊಂಡು ತೆಕ್ಕೋಬೇಕಾಕತಿ. ಸೂಪರ್ ಆಗಿದಾವ ಅಂತ ಹೇಳೋಂತೇಳಿ ಹಂಗೆ ನಮ್ಮ ಸುಮಾ ಮತ್ತು ನಮ್ಮ ತಾಯಿ ಕೂತ್ಕೊಂಡಾರಲ್ಲಿ. ನಾನಂತೂ ಒಬ್ಬಾಕಿ ಇದ್ದಾಗ ನಾನೇ ತಿನ್ನಬೇಕು, ಸೂಪರ್ ಆಗೈತಿ ಇಲ್ಲ ಅಂತೇಳಂದ್ರೆ ನಾನೇ ಹೇಳ್ಬೇಕು. ಇಲ್ಲೇ ನನ್ನ ಸುಸಿ ಸಮನ್ವಿ ಹೇಳಾಕುಂತೈತಿ ನೋಡ್ರಿ. ಚೆನ್ನಾಗಿ ನಾವು ಕರ್ಕೊಂಡು ಗೋಲ್ಡನ್ ಬ್ರೌನ್ ಬರೋ ರೀತಿ ನಾವಿಲ್ಲಿ ಕರ್ಕೊಂಡು ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸೋವಂಥವೋ ಅಷ್ಟು ಕ್ರಿಸ್ಪಿಯಾಗಿ ಅಷ್ಟು ಟೇಸ್ಟಿಯಾಗಿ ಬಂದಿದೆ ಫ್ರೆಂಡ್ಸ್. ನೋಡಿರಿ, ನಾನು 3 ತೋರಿಸ್ತೀನಿ ಎಷ್ಟು ಲೇಯರಾಗಿ ಬಂದಿದ್ದಾವೆ, ಆಮೇಲೆ ಎಷ್ಟು ಕ್ರಿಸ್ಪಿಯಾಗಿದ್ದಾವೆ ಅಂತ ಹೇಳಿದ್ರೆ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ. ಒಂದು ಸರ್ತಿ ಈ ರೆಸಿಪಿ ನಮ್ಮ ಮನೆಯಾಗ ಟ್ರೈ ಮಾಡಿ ನೋಡಿರಿ, ಹೆಂಗೆ ಬಂದಿತ್ತು ಅಂತ ಹೇಳೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಫ್ರೆಂಡ್ಸ್. ನಾನು ಪದೇ ಹೇಳ್ತಿರ್ತೀನಿ, ಯಾವುದೇ ರೆಸಿಪಿ ಆದರೂ ನಾವು ಟ್ರೈ ಮಾಡಿದಾಗಲೇ ಅದರ ಟೇಸ್ಟು ಅದು ಹೆಂಗೆ ಬಂದೈತೆ ಅಂತ ಹೇಳೋದು ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಟ್ರೈ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ ಇರ್ತೀನಿ. ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಇರ್ತೀನಿ. ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ನೀವು ಎಷ್ಟು ಲೈಕ್ ಮತ್ತು ಕಮೆಂಟ್ಸ್ ಮಾಡ್ತಿರೋ ಅಷ್ಟು ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೂ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡೋದು. ಒಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ.
ಈ ರೆಸಿಪಿಗಳು ಮತ್ತು ವಿಡಿಯೋ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಫ್ರೆಂಡ್ಸ್, ಬಾಯ್.